ನನ್ನ ಎಲ್ಲ ಸಮಾಜ ಬಂಧುಗಳಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಒಂದು ದಿನ ಒಂದು ಟ್ಯಾಕ್ಟ್ರು ಜೋಳದ ಚೀಲ ತುಂಬಿಕೊಂಡು ಹೊಂಟಿರುತ್ತೆ. ಆ ಸಮಯದಲ್ಲಿ ಜೋಳದ ಚೀಲ ಹರಿದು ರಸ್ತೆ ಮೇಲೆ ಬೀಳುತ್ತೆ. ಟ್ಯಾಕ್ಟ್ರ್ ತೊಗೊಂಡು ಹೋಗೋನಿಗೆ ಗೊತ್ತಾಗಲ್ಲ, ಅದು ಬಿದ್ದಿದ್ದು ಕೆಳಿಸೋದಿಲ್ಲ, ಹೋಗ್ಬಿಡ್ತಾನೆ ಹಾಗೆ. ಅದು ಟ್ಯಾಕ್ಟ್ರ್ ಹೋದ್ಮೇಲೆ ಜೋಳ ಚೀಲ ಬಿದ್ದ ಮೇಲೆ ಹರಿದು ಜೋಳ ಎಲ್ಲ ರಸ್ತೆ ಮೇಲೆ ಬೀಳುತ್ತೆ. ಆವಾಗ ಸುಮಾರು ಹಕ್ಕಿಗಳು, ಗುಬ್ಬಿ, ಪಾರಿವಾಳ, ಬಳುವ, ಕಾಗಿ ಹಕ್ಕಿಗಳೆಲ್ಲ ಬಂದು ಹೊಟ್ಟೆ ತುಂಬ ತಿಂದು ನೀರು ಕುಡಿದು ಸುಖವಾಗಿ ನೆಮ್ಮದಿ ಮಾಡ್ತೇವೆ ಆ ದಿನಕ್ಕೆ. ಆದರೆ ಅದೇ ಜಾಗಕ್ಕೆ ಮನುಷ್ಯ ಬರ್ತಾನೆ, ಎಲ್ಲ ಶೇಖರಣೆ ಮಾಡ್ಕೊತಾನೆ, ಎಲ್ಲ ಇದ್ದಿದ್ದು ಬಿಡೋದು ಎಲ್ಲ ಮಣ್ಣು ಗಿಣ್ಣು ಎಲ್ಲ ಜಮೆ ಮಾಡಿ ತೊಗೊಂಡೋಗಿ ಮತ್ತೆ ಮನೆಯಾಗ ಸಾಫ್ ಮಾಡಿ ನಾಡ್ದು ಬರುತ್ತೆ ಅಂತೇಳಿ ಶೇಖರಣೆ ಮಾಡ್ತಾನೆ. ನಮ್ಮ ಜೀವನ ಅಷ್ಟೇ. ಇವತ್ತಿನ ಜೀವನ ಇವತ್ತು ಸಾಕು, ಸಾಯೋ ಮುಂದೆ ಏನು ತೊಗೊಂಡೋಗಲ್ಲ. ಒಂದು ಎರಡನೇದು, ನಾವು ಬರುವಾಗೇನು ತಂದಿಲ್ಲ. ನಾವೇನು ತಂದಿಲ್ಲ. ನಾವು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸೋದು, ಮನುಷ್ಯತ್ವ ಅನ್ನು ಕಲಿಸೋದು, ಮತ್ತೊಬ್ಬರಿಗೆ ಸಹಾಯ ಮಾಡೋದು, ಇಂಥ ಕೆಲವೊಂದು ಒಳ್ಳೆಯದನ್ನು ಕಲಿಸಿದರೆ ಸಾಕು. ಆಸ್ತಿನೇ ಮಾಡಬೇಕು, ಸಂಪತ್ತನ್ನೇ ಮಾಡಬೇಕು, ಅದೇನಂತಾರೆ ಅದಕ್ಕೆ, ಬೆಳ್ಳಿ ಬಂಗಾರ ಆಸ್ತಿ ಎಲ್ಲ ಮಾಡಿಡಬೇಕಂತಿಲ್ಲ. ಕೇವಲ ಅವರಿಗಾಗಿ ನಾವು ಒಂದು ಒಳ್ಳೆಯ ಸಂಸ್ಕಾರ, ವಿದ್ಯೆ, ಬುದ್ಧಿ, ಶಕ್ತಿ ಕೊಟ್ಟರೆ ಸಾಕು. ಈ ರೀತಿಯಿಂದ ಹಕ್ಕಿಗಳು ಅವತ್ತು ಬಗ್ಗೆ ವಿಚಾರ ಮಾಡ್ತವೆ. ಈ ಜಗತ್ತ ಮೇಲೆ ಹಕ್ಕಿಗಳ ಸಂಖ್ಯೆನೂ ತುಂಬ ಇದೆ. ವಿವಿಧ ಜಾತಿಗಳ ಹಕ್ಕಿಗಳು ಭಾಳ ಇದ್ದಾವೆ. ಅವೆಲ್ಲ ಅವತ್ತಿನ ದಿನಕ್ಕೆ ಅಷ್ಟೇ ವಿಚಾರ ಮಾಡ್ತವೆ. ಮನುಷ್ಯ ಜೀವಿ ಒಂದು ಮಾತ್ರ, ಅದು ಬಹಳ 1 ತಲೆ, 2 ತಲೆ, 3 ತಲೆ, 4 ತಲೆಗೆ ವಿಚಾರ ಮಾಡುತ್ತೆ. ಬೇಡ, ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ, ಒಂದು ಒಳ್ಳೆಯ ವಿದ್ಯೆ, ಅವರಿಗೆ ಮಾನವೀಯತೆ ಮತ್ತು ದಾನ ಧರ್ಮಗಳನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡೋಣ ಅಂತ ನನ್ನೊಂದು ಆಸೆ ಅಷ್ಟೇ.